ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ನಿನ್ನೆ ಮೊನ್ನೆ, ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಯಾಕಂದರೆ ಸ್ವಲ್ಪ ಇವಾಗಿನ ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದರಿಂದ ನೆಗಡೆ ಆಗಿ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಏನು ವಿಡಿಯೋ ಮಾಡೋದಕ್ಕಾಗಿಲ್ಲ, ದಯವಿಟ್ಟೆಲ್ಲ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ನಾವಿವತ್ತು ಶಿರಾಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಮ್ಮ ಮಕ್ಕಳಿಗೆ ಚಳಿ ಐತಲ್ಲ, ಸ್ವೆಟ್ರು ಇತ್ತು, ಎಲ್ಲ ಹರಿದೋಗಿದೆ. ನೋಡಿರಿ, ಟಾಟಾ ಮಾಡ್ತಾ ಇದ್ದಾಳೆ ನಮ್ಮ ಮಗಳು. ಟಾಟಾ ಮಾಡು ಅಂತ ಹೇಳಿದ್ದಕ್ಕೆ ಟಾಟಾ ಮಾಡ್ತಾ ಇದ್ದಾಳೆ. ಶಿರಾಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮದು ಶಿರಾ ತಾಲೂಕೆ ಆಗಿರೋದ್ರಿಂದ ನಾವೇನಾದರೂ ತೊಗೋಬೇಕಂತಂದರೆ ಶಿರಾಕ್ಕೆ ಹೋಗ್ತೀವಿ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಂದು ಸ್ವೆಟ್ರು ತೊಗೊಂಬರೋಣ, ಇವಳಿಗೊಂದು ಅವಳಿಗೊಂದು ಅಂತೇಳಿ ಇತ್ತು. ಎಲ್ಲ ಹಳೇದಾಗಿತ್ತು, ಹೊರದೋಗಿತ್ತು. ಅದಕ್ಕೆ ತೊಗೊಂಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ಇವತ್ತು ಶಿರಾಕ್ಕೆ ಹೋಗೋಣ ಅಂತ ಗಾಡೀಲೇ ಹೋಗ್ತಾ ಇದ್ದೀವಿ. ಇನ್ನೂ ಸ್ನಾನ ಮಾಡಿಸಿಲ್ಲ, ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಅವಳಿಗೆ. ನೋಡಿ, ಗಾಡೀಲಿ ಕೂತ್ಕೊಳ್ಳೋಕ್ಕೆ ಹೆಂಗೆ ಆಡ್ತಾ ಇದ್ದಾಳೆ. ಗಾಡಿ ಅಂದರೆ ಅವಳಿಗೆ ತುಂಬ ಇಷ್ಟ, ಹೋಗೋಕ್ಕೆ. ಗಾಡೀಲೇ ಬಂದ್ವಿ ಶಿರಾಕ್ಕೆ. ನೋಡಿ, ನಾವು ಬಂದಿರೋದು ಶ್ರೀರಾಮ್ ಗಾರ್ಮೆಂಟ್ಸ್ ಅಂತ ಹೇಳಿ. ಈ ಅಂಗಡೀಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ, ಬಟ್ಟೆ ಆಗಲಿ ರೇಟ್ ಆಗಲಿ ಎಲ್ಲ ಫಿಕ್ಸೆಡ್ ರೇಟು. ಸುಮ್ಮನೆ ಬರೋಬ್ಬರಿ ರೇಟೆಲ್ಲ ಜಾಸ್ತಿ ಹಾಕೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಹೋಗಿದ್ದಾರೆ, ಅವ್ರಿಗೂ ಏನೋ ಬೇಕೇನೋ ನೋಡ್ತಾ ಇದ್ದಾರೆ ಎಲ್ಲನ. ನೋಡಿ, ನಮ್ಮ ಮಗಳಾಲೆ ದೊಡ್ಡವಳು ಹೋಗ್ಬಿಟ್ಟು ತೀಟಿಕೆ ಮಾಡ್ತಾ ಇದ್ದಾಳೆ. ತುಂಬ ತೀಟಿಕೆ ನೋಡ್ರಿ, ಹತ್ತೋದು ಇಳಿಯೋದು ಈ ರೀತಿ. ಅದಕ್ಕೆ ಕರ್ಕೊಂಡು ಹೋಗೋದೇ ಬೇಡ ಅನಿಸುತ್ತೆ. ಇವಳಿಗೆ, ನಮ್ಮ ಮಗಳಿಗೆ ಚಿಕ್ಕವಳಿಗೆ ಸ್ವೆಟ್ರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅವಳದು ಇತ್ತು, ಎಲ್ಲ ಹರಿದೋಗ್ಬಿಟ್ಟಿತ್ತು, ಜಿಪ್ಪೆಲ್ಲ ಹೋಗಿತ್ತು. ಅದಕ್ಕೆ ನೋಡ್ತಾ ಇದ್ದೀನಿ. ನಾವು ಯಾವಾಗ ಹಬ್ಬದಲ್ಲಾಗಲಿ ಯಾವಾಗಲೇ ಆಗಲಿ ಬಟ್ಟೆ ತೊಗೊಂಡ್ರು ಈ ಅಂಗಡಿಗೆ ಬರೋದು. ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಮಾತ್ರ, ಕ್ವಾಲಿಟಿ ಸೂಪರಾಗಿರುತ್ತೆ. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರೇಟ್ ಜಾಸ್ತಿ ಆದ್ರೂ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರೋವು ಕೊಡ್ತಾರೆ, ಫಿಕ್ಸೆಡ್ ರೇಟು. ಸುಮ್ಮನೆ ಬರೋಬ್ಬರಿ ಅಷ್ಟು ಹೇಳಿ ಕಡಿಮೆ ಕೊಡ್ರಿ ಅನ್ನೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ತುಂಬ ಕ್ವಾಲಿಟಿ ಇರುತ್ತೆ ಬಟ್ಟೆ, ಚೆನ್ನಾಗಿರುತ್ತೆ. ಅದ್ಯಾಕೋ ಇಷ್ಟ ಆಗಲಿಲ್ಲ, ನೋಡ್ತಾ ಇದ್ದೆ. ಹಾಗೆ ನಮ್ಮ ಮಗಳಿಗೆ ಬಟ್ಟೆ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಫ್ರಾಕು ಎಲ್ಲ ಇದ್ದಾವೆ. ಇವಾಗ ಫ್ರಾಕ್ ಒಂದು 5-6 ಫ್ರಾಕ್ ಇದ್ದಾವೆ, ಅದೆಲ್ಲ ಸುಚ್ಚುತ್ತೆ ಅಂತ ಹಾಕ್ಕೊಳ್ಳಲ್ಲ. ಅದಕ್ಕೆ ಫ್ರಾಕ್ ಏನು ಬೇಡ, ಏನಾದರೂ ಮೆತ್ತಗಿರೋದು ಯಾವುದಾದ್ರೂ ತೊಗೊಂಡ್ರೆ ಆಯಿತು ಅಂತ ನೋಡ್ತಾ ಇದ್ದೀನಿ. ಇವಳಿಗೆ ದೊಡ್ಡವಳಿಗೆ ಸ್ವೆಟ್ರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅವರು ನಮಗೆ ತುಂಬ ಪರಿಚಯ ಇದ್ದಾರೆ, ಓನರು. ಚೆನ್ನಾಗಿ ಮಾತಾಡಿಸ್ತಾರೆ, ಯಾವ ಥರ ಬೇಕು ಎಲ್ಲ ನೀಟಾಗಿ ತೋರಿಸ್ತಾರೆ. ಎಷ್ಟೇ ಜನ ಬರಲಿ, ಈ ಥರ ಕ್ವಾಲಿಟಿ ಇದೆ, ಈ ಥರ ರೇಟು ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಮಗಳಿಗೆ ಹಾಕ್ತಾಯಿದ್ದಾರೆ ಸ್ವೆಟ್ರ್, ಅವಳಿಗೆ ದೊಡ್ಡವಳಿಗೆ. ಅವಳದು ಇತ್ತು, ಅದು ಹಳೇದಾಗಿದೆ. ಅದಕ್ಕೆ ಸ್ಕೂಲಿಗೆಲ್ಲಾದರೂ ಹಾಕ್ಕೊಂಡು ಹೋಗೋಕ್ಕಿರಲಿ ಅಂತ ಹೇಳಿ ಒಂದು ತೊಗೊಳ್ತಾ ಇದ್ದೀವಿ. ನೋಡಿ, ಎಲ್ಲ ಹಾಕಿ ಹೊಂಡ ಇದ್ದಾರೆ ತೋರಿಸೋಕ್ಕೆ. ತುಂಬ ಚೆನ್ನಾಗಿ ತೋರಿಸ್ತಾರೆ. ಚಿಕ್ಕದಾಗ್ತದೆ, ಬೆಲ್ಟ್ ಮಡಿಸ್ಕೊಳ್ಳಮ್ಮ. ಬೇಡ, ಇನ್ನೊಂದಿಷ್ಟು ದೊಡ್ಡದಾಗಿರಲಿ ಸ್ವೆಟ್ರ್. ಈಗ ಕರೆಕ್ಟ್ ಆಗೈತೆ, ಒಂದಿಷ್ಟು ಹತ್ತಿರಗೆ ಉದ್ದ ಬೆಳೆದಾಗ್ತಿರಿ. ಮಗಲ್ಲ, ಅದು ಮಗಳು. ಹಾಂ, ಅದು ಎಣ್ಣೆ. ಹೆಂಗ ದೇವ್ರು ಕೊಟ್ಟ ಬಿಡೋಣ. ಅದೇ, ಹಾಂ, ಅಷ್ಟೇ ಸಾಕು. ಈಗ ನಾವು ಇಂಥದ್ದೇ ಬೇಕು ಅಂತನ ಕೇಳ್ತಮಕ್ಕೆ. ಬಟ್ಟೆ ಅಲ್ವಲ್ಲ, ಬಟ್ಟೆಗಳಾದರೆ ನಮಗೆ ಬೇಕಾಗಿರೋದು ತಗೋಬೋದು. ಹಾಂ, ಸರಿ ಆಯ್ತು. ಹಾಂ, ಟೀ ಶರ್ಟ್ ಬೇಡ, ಸ್ವೆಟ್ರ್ ಕೊಡ್ರಿ. ಇಲ್ಲಿ ಚಿನಿ, ಹಾಂ.
ಚಿಕ್ಕವಳಿಗೆ ಒಂದು ಫ್ರಾಕ್ ತಗೊಳ್ಳೋಣ ಕಾಟನ್ನಲ್ಲಿ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೆತ್ತಗೆ ಚೆನ್ನಾಗೈತೆ. ನೋಡೋಣ ಯಾವ್ದು ತಗೊಳ್ಳೋಣ ಅಂತ. ಮಕ್ಳಿಗೆ ಬಟ್ಟೆ ತಗೊಳ್ಳೋದು ಒಂದು ಚಿಂತೆ ಆಗುತ್ತೆ, ಯಾವ್ದು ತಗೊಳ್ಳೋಣ. ದೊಡ್ಡವ್ರಿಗೆ ತಗೋಬೋದು, ಚಿಕ್ಕ ಮಕ್ಳಿಗೆ ಬಟ್ಟೆ ತಗೊಳ್ಳೋದೊಂದು ತುಂಬ ಕಷ್ಟ. ಯಾವ್ದು ತಗೊಳ್ಳೋಣ ಅನಿಸುತ್ತೆ. ಅದಕ್ಕೆ ನಾನು ಸುಮ್ಮನೆ ಬೇಗ ಹೋಗ್ಬಿಡೋಣ ಅಂತ ಹೇಳಿ ಇದರಲ್ಲಿ ಒಂದು ನೋಡ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ಫ್ರಾಕ್ ಎಲ್ಲ ಐತೆ, ಸುಮ್ಮನೆ ಅದೆಲ್ಲ ಸುಚ್ಚುತ್ತೆ, ಅವಳು ಹಾಕೊಳ್ಳಲ್ಲ ಅಂತ ಹೇಳಿ ಈ ಥರದ್ದೇ ಒಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೂತಾಗೆ ಬಟ್ಟೆ ಮಾತ್ರ ಚೆನ್ನಾಗೈತೆ. ಚಿಕ್ಕವಳಿಗೆ ಬಟ್ಟೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಫ್ರಾಕ್ ತೋರಿಸಿದ್ರು, ಅದ್ಯಾಕೋ ಇಷ್ಟ ಆಗಲಿಲ್ಲ. ಬೇರೆ ಟೈಪ್ ಏನಾದರೂ ತೋರಿಸ್ರಿ ಅಂದೆ. ಅವ್ರು ಅದಕ್ಕೆ ಮಿಡಿ ತೋರಿಸ್ತಾ ಇದ್ದಾರೆ. ನೋಡಿ, ಈ ಶ್ರೀರಾಮ್ ಗಾರ್ಮೆಂಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಶಿರಾ ಕಡೆಯವ್ರು ಯಾರಾದರೂ ಬಟ್ಟೆ ತಗೊಳ್ಳೋರು ಇದ್ದರೆ, ಶಿರಾಕ್ಕೆ ಏನಾದರೂ ಬಟ್ಟೆ ತಗೊಳ್ಳೋರು ಯಾರಾದರೂ ಬಂದು ಒಂದು ಸತಿ ಇಲ್ಲಿ ತೊಗೊಳ್ಳಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಬಟ್ಟೆ ಆಗಲಿ ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ರೇಟ್ ಹಂಗೆ ಪರ್ಫೆಕ್ಟ್ ರೇಟು, ಫಿಕ್ಸೆಡ್ ರೇಟು, ತುಂಬ ಚೆನ್ನಾಗಿರುತ್ತೆ. ಬಟ್ಟೆ ಮಾತ್ರ ಕರೆಕ್ಟ್ ರೇಟು, ಪಕ್ಕ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಕೊಡ್ತಾರೆ. ನೋಡಿ, ಸ್ಮೂತಲ್ಲಿರೋದು ತೊಗೊಳ್ತಾ ಇದ್ದೀನಿ. ಮಿಡಿ ಚೆನ್ನಾಗಿತ್ತು, ಇದು ಚಿಕ್ಕದಾಗಿ. ಇನ್ನೂ ಓಡಾಡೋದಿಲ್ವಲ್ಲ ಅವಳು, ಅದಕ್ಕೆ ನಮ್ಮ ಮನೆಯವರು ಮಿಡಿ ಏನು ಬೇಡ ಅಂತ ಹೇಳ್ತಾಯಿದ್ರು. ಫ್ರಾಕು ಮತ್ತು ಮಿಡಿ 2 ಟೈಪ್ ತೋರಿಸಿದ್ರು. ನಾನು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೂ ಓಡಾಡೋದಿಲ್ಲ, ಬೇಡ ಅಂತ ಹೇಳಿ ಸ್ಮೂತಲ್ಲಿ ಅದು ಫ್ರಾಕ್ ಚೆನ್ನಾಗಿತ್ತು, ಅದಕ್ಕೆ ಅದೇ ಇಷ್ಟ ಆಯಿತು. ಫಸ್ಟಿಗೆ ಅದನ್ನೇ ನೋಡಿದ್ವಲ್ಲ, ಅದಕ್ಕೆ ಫಸ್ಟಿಗೆ ಯಾವುದು ನೋಡ್ತೀವೋ ಅದೇ ಇಷ್ಟ ಆಗುತ್ತೆ. ಅದು ಲೈಟ್ ಪಿಂಕು ಚೆನ್ನಾಗಿ ಅನ್ನಿಸ್ತು, ಸ್ಮೂತಾಗಿತ್ತು. ಅದಕ್ಕೆ ಇಕ್ಕಿದ್ರೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತ ಅದನ್ನೇ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅಳತೆ ಆಗುತ್ತೋ ಹೆಂಗೋ ಆಗ್ತೈತೆ. ನೋಡಿ, ನಮ್ಮ ಮಗಳು ಅವನ್ನ ಹಿಡಿತೈತೆ. ಅವಳಿಗೆ ಹೊಸ ಬಟ್ಟೆ ಅಂತೇಳಿ ಖುಷಿ ಆಗ್ತೈತೆ. ಹಿಡಿದ್ರೆ ನೋಡ್ರಿ ನಗ್ತಾ ಇದ್ದಾಳೆ. ಮಕ್ಕಳಿಗೆ ಅವಾಗ ಬೇಕಾಗಿರೋ ಅಳತೆ ತಗೊಳ್ತೀವಿ. ಮುಂಚೆ ಅಂತಂದರೆ ದೊಡ್ಡದು ಅಳತೆ ತಗೊಳ್ತಾ ಇದ್ರು. ಯಾಕಂತಂದರೆ ಬೆಳೀತಾ ಇರ್ತಾರೆ ಮಕ್ಕಳು ಅಂತೇಳಿ ದೊಡ್ಡದು ತಗೊಳ್ತಾಯಿದ್ರು. ನಾನು ಅದನ್ನು ಫೈನಲಿ ಅದನ್ನೇ ಸೆಲೆಕ್ಟ್ ಮಾಡಿದೆ. ಪಿಂಕ್ ಕಲರ್, ಲೈಟ್ ಪಿಂಕ್ ಚೆನ್ನಾಗಿದೆ ಅಂತ ಹೇಳಿ ಅದನ್ನೇ ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಇವು ಸುಚ್ಚೋ ಫ್ರಾಕ್ಗಳು ಹಾಕಿದರೆ ಅವಳು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಮೆತ್ತಗಿರೋದು ತೊಗೊಳ್ಳೋಣ ಅಂತ ತೊಗೊಂಡೆ. ಅವು ಇದ್ದಾವೆ, ಒಂದು 5-6 ಫ್ರಾಕ್ ಇದ್ದಾವೆ, ಎಲ್ಲ ದೊಡ್ಡ ಫ್ರಾಕು. ಅದು ತುಂಬ ಸುಚ್ಚುತ್ತೆ. ಅದಕ್ಕೆ ಅದನ್ನು ಹಾಕ್ಕೊಂಡ್ರೆ ಅವಳು ಒಂದು 5 ನಿಮಿಷನೂ ಸುಮ್ಮನಿರಲ್ಲ, ಅದನ್ನು ತೆಗಿಯೋವರೆಗೂ ಸುಮ್ಮನಿರೋದಿಲ್ಲ. ತುಂಬ ಚೆನ್ನಾಗೇ ತೋರಿಸ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಅಂಗಡೀಲಿ. ಓನರು ತುಂಬ ಒಳ್ಳೆಯವರು. ಇವರು ಬಟ್ಟೆ ತೋರ್ಸೋಕ್ಕೂ ಒಂದು ಅಣ್ಣವ್ರು ಇದ್ದಾರೆ, ಅವರು ತುಂಬ ಚೆನ್ನಾಗೇ ತೋರಿಸ್ತಾರೆ. ನೋಡಿ, ಇವಳಿಗೆ ತಗೊಳ್ಳೋಣ ಸ್ವೆಟ್ರು ಅಂತೇಳಿ ಕಲರ್ ಇಷ್ಟ ಆಯಿತು, ತಗೊಳ್ತಾ ಇದ್ದೀನಿ. ಮತ್ತು ವೈಟ್ ಇದೆ, ಬ್ಲೂ ಕಲರ್ ಇದೆ ಅಂತ ಹೇಳಿ ತೋರಿಸ್ತಾ ಇದ್ರು. ಅದಕ್ಕೆ ಅದೆಲ್ಲ ಸ್ವೆಟ್ರು ಕೊಳ ಆಗುತ್ತೆ, ಆ ಥರ ಎಲ್ಲ ಏನು ಬೇಡ ವೈಟ್ ಎಲ್ಲ ಅಂತೇಳಿ ಅದನ್ನೇ ತಗೊಂಡೆ. ನಾವು ಫಸ್ಟ್ ಯಾವ್ದು ನೋಡಿರ್ತೀವೋ ಅದೇ ಇಷ್ಟ ಆಗೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತೆ. ಇವರು ತುಂಬ ಚೆನ್ನಾಗಿ ತೋರಿಸ್ತಾರೆ ಅಣ್ಣವ್ರು. ನಮ್ಗೆ ಯಾವ ರೀತಿ ಬಟ್ಟೆ ಬೇಕು, ಈ ರೀತಿ ಕ್ವಾಲಿಟಿ ಬೇಕು, ಇಷ್ಟು ರೇಟಲ್ಲಿ ಬೇಕು ಅಂತಂದರೆ ಅವರು ಕರೆಕ್ಟಾಗಿ ನಮಗೆ ಯಾವುದೇ ಆಗಲಿ, ಚಿಕ್ಕ ಮಕ್ಳದಿಂದ ಹಿಡಿದು ದೊಡ್ಡವ್ರದ್ದಾಗಲಿ, ಗಂಡು ಮಕ್ಳದ್ದು ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ನೋಡಿ, ಸ್ವೆಟ್ರು ಆಗುತ್ತೋ ಇಲ್ಲ ಅಂತ ನೋಡ್ತಾ ಇದ್ದೀವಿ. ನೋಡಿದ್ರೆ ಚೆನ್ನಾಗೆ ಒಂದೇ ಸತಿ ತಗೊಂಡೋಗ್ಬಿಟ್ರೆ ಮತ್ತೆ ವಾಪಸ್ ಮಾಡೋದು ಅದೆಲ್ಲ ಇರೋದಿಲ್ಲ ಅಂತೇಳಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಅವರು. ಯಾವ ಹಬ್ಬದಲ್ಲೇ ಆಗಲಿ ನಾವಿಲ್ಲೇ ತಗೊಳ್ಳೋದು. ಪ್ರತಿಯೊಂದು ಆಗಲಿ, ನಮ್ಮ ಮನೆಯವ್ರಿಗೆ ಟೀ ಶರ್ಟ್ ಆಗಲಿ, ಅವ್ರಿಗೆ ಪ್ರತಿಯೊಂದು ಒಂದು ಶರ್ಟ್ ಆಗಲಿ, ಪ್ಯಾಂಟು ಏನೇ ಇದ್ದರೂ ಇಲ್ಲೇ ತಗೊಳ್ಳೋದು. ಹೆಣ್ಮಕ್ಳು ಬಟ್ಟೆ ಕಡಿಮೆ ಸಿಗೋದು, ಗಂಡು ಮಕ್ಳದ್ದು ಚೆನ್ನಾಗೆಲ್ಲ ಮಕ್ಳದ್ದಾಗಲಿ ಎಲ್ಲರದ್ದು ಸಿಗುತ್ತೆ. ಹೆಣ್ಮಕ್ಳದ್ದು ಸಿಗುತ್ತೆ, ಆದರೆ ಸ್ವಲ್ಪ ಸಿಗುತ್ತೆ. ಅಷ್ಟೊಂದು ಡ್ರೆಸ್ಗಳು ಅದೆಲ್ಲ ಸಿಗೋದಿಲ್ಲ. ಗಂಡು ಮಕ್ಕಳು ಮಾತ್ರ ತುಂಬ ಚೆನ್ನಾಗಿರ್ತವೆ ಕ್ವಾಲಿಟಿ. ಟವಲ್ ಆಗಲಿ, ರಾಮರಾಜ್ ಪಂಚೆ, ಟವಲ್ಲು, ಈ ಥರ ಏನಾದರೂ ಬೇಕಿದ್ದರೆ ಬ್ರ್ಯಾಂಡೆಡ್ ಎಲ್ಲ ಸಿಗುತ್ತೆ. ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಇದನ್ನೇ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬೆಳಗ್ಗೆ ಟೈಮ್ ತುಂಬ ಚಳಿ ಇರೋದ್ರಿಂದ ಅದಕ್ಕೆ ಸ್ವೆಟ್ರು ಬೇಕೇ ಬೇಕು. ಅದಕ್ಕೇನು ಗುಂಡಿ ಇಲ್ಲ, ಹಿಂಗೆ ಪ್ರೆಸ್ ಮಾಡೋದು ಬಟನ್ ಇದೆ. ಅದಕ್ಕೆ ಅದನ್ನೇ ಆ ಟೈಪೇ ಚೆನ್ನಾಗಿ ಗುಂಡಿ ಆದರೆ ಹೋಗ್ಬಿಡುತ್ತೆ ಅಂತ ಹೇಳಿ ತಗೊಂಡೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಅವಳಿಗೆಲ್ಲ ಏನೋ ಹಾಕ್ತಾಯಿದ್ದಾರೆ ಹೊಸದು ಅಂತ ಸುಮ್ಮನೆ ನೋಡ್ತಾ ಇದ್ದಾಳೆ. ನೋಡಿರಿ ಅಣ್ಣವ್ರನ್ನೆಲ್ಲ ಹೆಂಗೆ ನೋಡ್ತಾ ಇದ್ದಾಳೆ. ಅವಳನ್ನೆಲ್ಲಾದರೂ ಹೊಸ ಜಾಗಕ್ಕೆ ಕರ್ಕೊಂಡೋದ್ರೆ ಹಂಗೆ ಚೆನ್ನಾಗಿ ನೋಡ್ತಾ ಇರ್ತಾಳೆ. ಎಲ್ಲೋ ಬಂದಿದ್ದೀವಿ ಅಂತ ಹೇಳಿ. ಇನ್ನೂ ಸ್ನಾನ ಮಾಡಿಸಿಲ್ಲ, ಅವಳಿಗೆ ನೆಗಡಿ ಆಗಿದೆ. ಇವಳು ನಮ್ಮ ಮಗಳು ದೊಡ್ಡವಳು, ತೀಟ್ಕೆ ಅಂದರೆ ತೀಟ್ಕೆ, ಮನೆ ಹತ್ರ ಇರಮ್ಮ ಅಂತ ಹೇಳಿದ್ರೂ ಇರಲಿಲ್ಲ. ನಮ್ಮ ಜೊತೆನೇ ಬಂದು ಏನು ತೀಟ್ಕೆ ಸಖತ್ತು ಅಂದರೆ
ಒಂದು 5 ನಿಮಿಷ ಕೈಕಾಲು ಸುಮ್ಮನಿರೋದಿಲ್ಲ, ಹುಳ ಆಡ್ದಂಗೆ ಆಡ್ತಾಳೆ. ಹತ್ತೋದು ಇಳಿಯೋದು, ಅದನ್ನು ತೊಗೊಳೋದು ಇದನ್ನು ತೊಗೊಳೋದು. ಅವ ಅಂಗಡಿಯಲ್ಲಿ ಅವ್ರ ಅಂಕಲ್ ಎಲ್ಲ ಪರಿಚಯ ಇದ್ದಾರಲ್ಲ, ಅದಕ್ಕೇ ಹಂಗೆ ಅಲ್ಲಿ ಆಟ ಆಡ್ತಾಳೆ ಎಲ್ಲೋದ್ರೂ. ನೋಡಿ ಹಿಂಗೆ ನೋಡ್ತಾ ಇದ್ದಾಳೆ ಎಲ್ಲನ. ಏನು ಎಳೆಯೋಣ ಏನು ಬಿಡೋಣ ಅನ್ನಂಗೆ. ಒಂದು 5 ನಿಮಿಷ ಕೈಕಾಲು ಸುಮ್ಮನಿರೋದಿಲ್ಲ ನಮ್ಮ ಮಗಳು, ದೊಡ್ಡ ಮಗಳದು ಇವಳು ಐಂದ್ರಿತಾ ಅಂತೇಳಿ, ಇವಳು ದೊಡ್ಡ ಮಗಳು. ನಮ್ಮೂರಲ್ಲಿ ಮಂಗಳವಾರ ಹಬ್ಬ ಇರೋದ್ರಿಂದ ಅದಕ್ಕೆ ಇಬ್ಬರಿಗೂ ಒಂದೊಂದು ಜೊತೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಇವಳಿಗೆ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಇವಳಿಗೆ ನಮ್ಮ ಐಂದ್ರಿತನಿಗೆ ದೊಡ್ಡವಳಿಗೆ ಒಂದು ಜೊತೆ ಬಟ್ಟೆ ತೊಗೊಳೋದ್ರಲ್ಲಿ ತುಂಬ ಟೆನ್ಷನ್. ಅವಳು ಫ್ರಾಕ್ ಹಾಕ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಬಂದವೇ ಬಟ್ಟೆ ಹಾಕೋದೇ ಒಂದು ದೊಡ್ಡ ಟೆನ್ಷನ್ ಇವಳಿಗೆ. ಹೆಂಗೋ ಚಿಕ್ಕವಳು ಇವಳು, ಹೆಂಗೋ ಯಾವ್ದು ಹಾಕಿದ್ರು ಹಾಕ್ಸ್ಕೊಂತಾಳೆ. ಅಂದರೆ ಸ್ವಿಚ್ ಆಫ್ ಹಾಕಿದ್ರೆ ಇವಳು ಇಷ್ಟಪಡಲ್ಲ ನೋಡ್ರಿ. ಅದಕ್ಕೆ ಈ ಥರನೇ ಟಿ ಶರ್ಟು ಪ್ಯಾಂಟ್ ಮತ್ತು ಅವಳು ತುಂಬ ಇಷ್ಟಪಡ್ತಾಳೆ. ಅದಕ್ಕೇ ಈ ರೀತಿಯೇ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಒಂದು ಸೆಲೆಕ್ಟ್ ಮಾಡಿದೆ. ಬೇಗ ಹೋಗೋಣ, ಇನ್ನೂ ಕೆಲಸ ಐತೆ ಮನೆಯಲ್ಲಿ ಅಂತ ಹೇಳಿ ಯಾವುದೋ ಫಸ್ಟಿಗೆ ಒಂದು ನೋಡಿದ್ದೊಂದು ಚೆನ್ನಾಗಿತ್ತು. ಅದಕ್ಕೆ ಫಸ್ಟಿಗೆ ಯಾವ್ದು ನೋಡ್ತೀವೋ ಕಣ್ಣಿಗೆ ಅದೇ ಇಷ್ಟ ಆಗೋದು. ಸುಮ್ಮನೆ ನೋಡ್ತಾ ಹೋದರೆ ಟೆನ್ಷನ್ ಆಗುತ್ತೆ. ಬಟ್ಟೆ ಕ್ವಾಲಿಟಿ ಅದೇ ಚೆನ್ನಾಗಿತ್ತು, ಅದಕ್ಕೆ ಅದೇ ತಗೊಂಡೆ. ಚೆನ್ನಾಗಿದೆ ಬಟ್ಟೆನೂ ಸ್ಮೂತಾಗಿ. ಅದಕ್ಕೆ ಈ ಥರದ್ದೇ ಇಷ್ಟಪಡ್ತಾಳೆ ಅವಳು ಅಂತೇಳಿ ಇದನ್ನೇ ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಅದೊಂದು ತಗೊಂಡೆ. ಅದು ಸಪ್ರೇಟ್ ಅದಕ್ಕೊಂದು ಜೀನ್ಸ್ ಪ್ಯಾಂಟ್ ತೊಗೋಬೇಕಂತೆ. ಅದಕ್ಕೆ ಅದನ್ನೊಂದು ಟಿ ಶರ್ಟ್ ತೊಗೊಂಡೆ, ಚೆನ್ನಾಗಿರುತ್ತೆ ಪ್ಯಾಂಟ್ ಶರ್ಟು ಹಾಕಿದ್ರೆ ಅಂತೇಳಿ ತೊಗೊಂಡೆ. ಇವಣ್ಣ ತೋರಿಸ್ತಾ ಇದ್ದಾರೆ ಪ್ಯಾಂಟು ಅವಳಿಗೆ. ನೋಡ್ರಿ ಇಟ್ಕೊಂಡು ನೋಡ್ತಾ ಇದ್ದಾಳೆ. ಅವಳಿಗೆ ಬಟ್ಟೆ ಅಂದರೆ ಅವಳಿಗೆ ಇಷ್ಟ ಆಗಿರೋ ಬಟ್ಟೆನೇ ಹಾಕಬೇಕು. ಬೇರೆ ಯಾವಾದರೂ ತಗೊಂಬಂದರೆ ಫ್ಯಾನ್ಸಿ ಡ್ರೆಸ್ ಆಗಲಿ ಆ ರೀತಿ ಎಲ್ಲ ಹಾಕಿದ್ರೆ ಅವಳು ಇಷ್ಟಪಡೋದಿಲ್ಲ. ಎಲ್ಲ ನೋಡ್ತಾ ಇದ್ದೀನಿ ಪ್ಯಾಂಟ್ಗಳೆಲ್ಲ ಇಟ್ಕೊಂಡು. ಅವಳು ಸ್ವಲ್ಪ ಸಣ್ಣ ಇದ್ದಾಳೆ, ಅವಣ್ಣ ಅವರು ಸ್ವಲ್ಪ ಸಣ್ಣ ಇದ್ದಾರೆ, ಸೊಂಟ ಲೂಸ್ ಆಗುತ್ತೆ ಅಂತ ಹೇಳ್ತಾ ಇತ್ತು. ಅದಕ್ಕೆ ಇವಾಗ ಸರಿಯಾಗಿ ಆಗೋದು ಕೊಡೋಣ ಅಂತ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ಆಗೋದು ತೊಗೊಂಡ್ರೆ ಇವಾಗ ಹಾಕೋದು. ಮಕ್ಳಿಗೆ ಬಟ್ಟೆ ತೊಗೊಳೋದೊಂದು ದೊಡ್ಡ ತಲೆನೋವಿನ ವಿಷಯ ಈಗ. ತುಂಬ ತೀಟಕೆ ನೋಡ್ರಿ, ಎಷ್ಟು ತೀಟಕೆ ಮಾಡ್ತಾ ಇದ್ದಾಳೆ ಅವಳು. ಅದಕ್ಕೆ ಇಟ್ಕೊಂಡು ನೋಡ್ತಾ ಇದ್ದಾಳೆ. ಪ್ಯಾಂಟು ಕಲರ್ ಬ್ಲೂ ಕಲರ್ ಇರಲಿ, ಬ್ಲ್ಯಾಕ್ ಕಲರ್ ಟಿ ಶರ್ಟಿಗೆ ಅಂತ ಹೇಳಿ ಒಂದು ಆ ಥರ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ತೊಗೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಬ್ಬರಿಗೂ ಒಂದೊಂದು ಜೊತೆ ಸುಮ್ಮನೆ ಇರಲಿ. ಕರಿಯಮ್ಮನ ಹಬ್ಬ ಇದೆ ಮಂಗಳವಾರ, ಅದಕ್ಕೆ ಇಡೋಣ ಅಂತ ಹೇಳಿ ಸುಮ್ಮನೆ ತೊಗೊಂಡೆ. ನಾವು ತೊಗೊಳ್ಲಿಲ್ಲ ಅಂದರೂ ಮಕ್ಕಳಿಗೆ ಹಾಕ್ಬಿಟ್ಟು ಖುಷಿ ಪಡೋದ್ರಲ್ಲಿ ಅದರಷ್ಟು ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ಅದಕ್ಕೆ ನಮ್ಮ ಮನೆಯವರೊಂದು ಸ್ವೆಟ್ರು ತೊಗೊಳ್ಳೋಣ ಅಂತ ಅವರೊಂದು ನೋಡ್ತಾ ಇದ್ದಾರೆ. ಅವ್ರದ್ದು ಹಳೇದಾಗ್ಬಿಟ್ಟಿತ್ತು, ಅದಕ್ಕೇ ತಗೊಳ್ರಿ ಒಂದು ಅಂತ ಹೇಳಿದೆ. ಅವರು ನೋಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಐತೆ ಅಂತ. ಅದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ಇದು ಟೈಟ್ ಆಗೈತೆ ಸ್ವಲ್ಪ, ನಾನು ಬೇರೆ ತಗೊಳ್ರಿ ಅಂದೆ. ಅವರು ಇನ್ನೂ ಬೇರೆದೆಲ್ಲ ತೋರಿಸ್ತಾ ಇದ್ದರು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಇದ್ದರೆ ಶಿರಾ ಕಡೆಯವರು ಯಾರಾದರೂ ಶಿರಾಕ್ಕೆ ಬಂದು ಬಟ್ಟೆ ತೊಗೊಳ್ಳೋರಿದ್ದರೆ ಶಿರಾದಲ್ಲಿ ಶ್ರೀರಾಮ್ ಗಾರ್ಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ತೊಗೊಳ್ಳಿ. ನೋಡಿ ನಮ್ಮ ಮನೆಯವರು ಈ ಕಲರ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೆಟ್ರು ದೊಡ್ಡದಾಗಿದ್ದರೆ ಚೆನ್ನಾಗಿ, ಅದೊಂಥರ ಶರ್ಟ್ ಟೈಪ್ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ. ಈಗ ಈ ರೀತಿ ಲೂಸಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೇ ತೊಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ನಮ್ಮ ಮಗಳು ಎಲ್ಲ ಎಳಿತಾವಳೆ ಚೆನ್ನಾಗೆಲ್ಲ ಕೈ ಸಿಕ್ಕಿರೋದೆಲ್ಲ ಎಳಿತಾ ಇದ್ದಾಳೆ. ಏನಾದರೂ ಬಂದರೆ ಮಕ್ಳನ್ನ ಹಿಡ್ಕೊಂಡು ಟೌನಿಗೆ ಬಂದುಬಿಟ್ರಂತೂ ತುಂಬ ಕಷ್ಟ ಆಗುತ್ತೆ, ಹಿಡ್ಕೊಳ್ಳೋದಕ್ಕಾಗಲ್ಲ. ನನಗೆ ನೋಡಿ ಸಾಕಾಯ್ತು. ಅದಕ್ಕೆ ಕೂತ್ಕೊಂಡೆ. ಅವ್ರ ಅಪ್ಪಾಜಿ ಸ್ವಲ್ಪ ತಿತ್ಕೊಂಡ್ರು, ನನಗೆ ಎತ್ಕೊಂಡು ಸಾಕಾಯ್ತಲ್ಲ, ಅದಕ್ಕೆ ಅವರೊಂದು ಸ್ವಲ್ಪ ತಿತ್ಕೊಂಡ್ರು. ಮಕ್ಕಳದೆಲ್ಲ ಅದೇ ಥರ ಎಲ್ಲ ಡಾಕ್ಯುಮೆಂಟ್ಸ್ ಇದು ಥರ ಮಾಡ್ತಿದ್ರೆ ಬೆಳವಣಿಗೆ ಈಗ ಒಂದು ವರ್ಷದ ಬರ್ತದೆ ಇದು ಎಲ್ಲ ಫಂಕ್ಷನ್ದು ನಮ್ಮ ಮನೆಗೆ ಪರ್ಚೇಸ್ ಮಾಡಿದ್ದು ಎಲ್ಲ ಇಬ್ಬರಿಗೂ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಎಲ್ಲ ಬಿಲ್ ಹಾಕಿಸ್ಬಿಟ್ಟು ನೋಡಿ 3200 ಆಯಿತು ಬಿಲ್ಲು. 3200 ಬಿಲ್ ಕೊಟ್ಬಿಟ್ಟು ಬಂದ್ವಿ. ಇಲ್ಲಿ ಹೊರಗಡೆ ಹಣ್ಣು ನೋಡಿದ್ಲು ನನ್ನ ಮಗಳು, ಹಣ್ಣು ತಿಂತೀವಿ ಅಂತ ಹೇಳಿ ಎಲ್ಲ ಮಿಕ್ಸೆಡ್ ಫ್ರೂಟ್ ಎಲ್ಲ ತೊಗೊಂಡ್ವಿ. ಏನಾದರೂ ತಿನ್ನೋಕ್ಕೆ ಆ ಥರ ಆಡ್ತಿರ್ತಾಳೆ ಇವಳು. ಜಾಸ್ತಿ ತಿನ್ನೋದಿಲ್ಲ, ಏನಾದರೂ ನೋಡಿದ್ರೆ ಸಾಕು ನನಗೆ ಅದು ಬೇಕು ಇದು ಬೇಕು ಅಂತ ಟೌನಿಗೆ ಕರ್ಕೊಂಬಂದರೆ. ಅದಕ್ಕೆ ಹಣ್ಣು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಟೀ ಕುಡೀರಿ ಅಂದರು ಅಂಗಡಿಯವರು. ಏನು ಬೇಡ ಅಂತ ಹೇಳಿ ಏನು ಟೀ ಏನು ಕುಡಿಲಿಲ್ಲ, ಬಂದು ಹಣ್ಣು ತಿಂತಾಯಿದ್ದೀವಿ. ಹಣ್ಣು ತಿಂದ್ಬಿಟ್ಟು ಇಲ್ಲೊಂದು ಸೇಲಿತ್ತು, ನೋಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳು ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಡೈಲಿ ಯೂಸಿಗೆ 1-2 ಪ್ಯಾಂಟ್ ತೊಗೊಂಡು ಹಾಗೆ ಎಲ್ಲ ನೋಡ್ಕೊಂಡು ನಮ್ಮ ಮನೆಯವ್ರು ಒಂದು ಟೋಪಿ ತೊಗೊಂಡ್ರು. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಾದರೂ ಬಟ್ಟೆ ತೊಗೊಳ್ಳೋರಿದ್ದರೆ ಈ ಅಂಗಡಿಗೆ ಭೇಟಿ ನೀಡಿ. ಶಿರಾಕ್ಕೆ ಯಾರಾದರೂ ಬಂದರೆ ಈ ಅಂಗಡಿಲಿ ಬಟ್ಟೆ ತೊಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ವೀಕ್ಷಕರೇ.
ಧನ್ಯವಾದಗಳು.